ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರಿ ಚಾನಲ್ಗೆ ಸ್ವಾಗತ. ರಾಮಾಚಾರಿ ಎಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೆ.ಕೆ. ರಾಮಾಚಾರಿಗೆ ಫೋನ್ ಮಾಡಿದಾಗ ರಾಮಾಚಾರಿಯಿಂದ ಫೋನ್ ಕಸ್ಕೊಂಡು ಚಾರು ಹಲೋ ಯಾರು ಎಂದು ಕೇಳ್ತಾಳೆ. ಅದನ್ನು ನೋಡಿ ಗಾಬರಿಯಿಂದ ಜೆ.ಕೆ. ರಾಮಾಚಾರಿ ಹೆಂಡತಿ ಚಾರು ಮಾತಾಡ್ತಾ ಇದ್ದಾಳೆ ಅಂತ ಜಯಸಿಂಹನಿಗೆ ಹೇಳ್ತಾನೆ. ಆಗ ಜೆ.ಕೆ. ಹಲೋ ನಾನು ಜೆ.ಕೆ. ಮಾತಾಡ್ತಾ ಇರೋದು ಅಂತ ಹೇಳ್ತಾನೆ. ಅದಕ್ಕೆ ಚಾರು ಜೆ.ಕೆ.ನಾ ಅಂದರೆ ಯಾರು ಅಂತ ಕೇಳ್ತಾಳೆ. ಅದಕ್ಕೆ ಜೆ.ಕೆ. ಅಂದರೆ ಗೊತ್ತಿಲ್ವಾ, ವೆರಿ ಸಿಂಪಲ್, ಜಿ.ಕೆ. ಅಂದರೆ ಗೋಪಾಲಕೃಷ್ಣ ಅಂತ ಜನ ನನ್ನನ್ನು ಪ್ರೀತಿಯಿಂದ ಜಿ.ಕೆ. ಅಂತ ಕರೀತಾರೆ ಅಂತ ಹೇಳ್ತಾನೆ. ಆಗ ಚಾರು ಮಿಸ್ಟರ್, ಅದು ನಿಮ್ಮನ್ನು ಕರೆಯೋರಿಗೆ ಸಂಬಂಧಪಟ್ಟಿದ್ದು, ನೀವು ಯಾರು ಅನ್ನೋದೇ ಗೊತ್ತಿಲ್ಲದೆ ಫೋನ್ ಮಾಡಿದ್ದೀರಲ್ಲ, ವಿಷಯ ಏನು ಅಂತ ಹೇಳಿಬಿಟ್ಟು ಫೋನ್ ಕಟ್ ಮಾಡಿ ಅಂತ ಹೇಳ್ತಾಳೆ. ಅದಕ್ಕೆ ಜಿ.ಕೆ. ಪ್ರಾಬ್ಲಮ್ ನಾವು ಅಂತ ಗೊತ್ತಿಲ್ಲದೆ ಇರೋದ್ರಿಂದ ನೀವು ಇಷ್ಟೆಲ್ಲ ಮಾತಾಡ್ತಾ ಇರೋದು, ನಾವು ಯಾರು ಅಂತ ಗೊತ್ತಾದರೆ ಮಾತಿರಲಿ ಉಸಿರೇ ಬರೋಲ್ಲ ಅಂತ ಹೇಳ್ತಾನೆ. ಆಗ ಚಾರು ನೀವು ಯಾರಾದರೂ ಆಗಿರಿ, ಮೊದಲು ವಿಷಯ ಏನು ಅಂತ ಹೇಳಿ, ನನಗೆ ಮಾಡೋಕ್ಕೆ ತುಂಬ ಕೆಲಸ ಇದೆ ಅಂತ ಹೇಳ್ತಾಳೆ. ಆಗ ಜಿ.ಕೆ. ನಾನು ದ ಗ್ರೇಟ್ ಜಯಸಿಂಹ ಅವರ ಬಾಮೈದ, ನಾನು ಅವರ ಬಲಗೈ ಬಂಟ ಅಂತ ಹೇಳ್ತಾನೆ. ಅದಕ್ಕೆ ಚಾರು ಯಾಕೆ ನಿಮ್ಮ ಭಾವನಿಗೆ ಏನಾದರೂ ಬಲಗೈ ಏನಾದರೂ ಬಿದ್ದು ಹೋಗಿದೆಯಾ, ಅವರ ಬದಲಾಗಿ ನೀನು ಮಾತಾಡ್ತಾ ಇದೆಯಾ ಅಂದರೆ ಅವರ ನಾಲ್ಗೆನೇ ಬಿದ್ದು ಹೋಗಿರಬೇಕು ಅಂತ ಹೇಳ್ತಾಳೆ. ನಿನ್ನ ಜೊತೆ ಮಾತಾಡೋಕ್ಕೆ ಜೆ.ಕೆ.ನೇ ಸಾಕು ಅಂತ ಹೇಳ್ತಾನೆ. ಆಗ ಚಾರು ಜೆ.ಕೆ. ಅಂದರೆ ನನ್ನ ರಾಮಾಚಾರಿ ಸ್ಕೂಟ್ರ್ ಸೂಟು ಹಾಕುವಾಗ ಹಿಡಂಬಿಯ ಪಕ್ಕದಲ್ಲಿ ಇದೆಯಲ್ಲ ಜೋಕರ್, ಅದು ಅವನ ಅಂತ ಕೇಳ್ತಾಳೆ. ಅದಕ್ಕೆ ಆತನು ನಾನೇನು ಜೋಕರ್ ಥರ ಅಂತ ಕೇಳ್ತಾನೆ. ಅದಕ್ಕೆ ಜಯಸಿಂಹನು ಜೆ.ಕೆ.ನ ಕೈಯಲ್ಲಿದ್ದ ಫೋನನ್ನು ಕಸ್ಕೊಂಡು ರಾಮಾಚಾರಿಗೆ ಫೋನ್ ಕೊಡು ಅಂತ ಹೇಳ್ತಾನೆ. ಆಗ ಚಾರು ನಾನು ರಾಮಾಚಾರಿ ಹೆಂಡ್ತಿನೇ ಮಾತಾಡ್ತಾ ಇರೋದು, ಮೊದಲು ಏನು ವಿಷಯ ಅಂತ ಹೇಳು ಅಂತ ಹೇಳ್ತಾಳೆ. ಆಗ ಜಯಸಿಂಹ ನಾನು ಮನೆಯಲ್ಲಿ ಇರದೇ ಇರುವ ಸಮಯ ನೋಡಿಕೊಂಡು ನಮ್ಮ ಮನೆಗೇನೆ ಬಂದು ಫೋಟೋಗಳೆಲ್ಲ ಸುಟ್ಟು ಹಾಕಿದೆಯಾ ಅಂದರೆ ನಿನಗೆ ಎಷ್ಟು ಕೊಬ್ಬು ಇರಬೇಕು ಅಂತ ಕೇಳ್ತಾನೆ. ಅದಕ್ಕೆ ಚಾರು ಮುಚ್ಚಯ್ಯ ಬಾಯಿನ, ಯಾರು ಇಲ್ಲದೇ ಇರೋ ಸಮಯನ ನೋಡಿಕೊಂಡು ಹೊಂಚಾಕಿ ಬರೋದಕ್ಕೆ ನಾನು ನಿನ್ನಂತ ಹೇಡಿಯಲ್ಲ, ರಾಮಾಚಾರಿ ಹೆಂಡ್ತಿ. ಚಾರು, ಹೆದರಿಕೆ ಅನ್ನೋದು ನನ್ನ ಹಿಸ್ಟ್ರಿಯಲ್ಲೇ ಇಲ್ಲ. ನಿನ್ನ ಪುಣ್ಯ, ನಾನು ನಿಮ್ಮ ಮನೆಗೆ ಬಂದಾಗ ನೀನು ನಿಮ್ಮ ಮನೆಯಲ್ಲಿ ಇರಲಿಲ್ಲ. ಒಂದು ವೇಳೆ ಇದ್ದಿದ್ರೆ ನಿನ್ನ ಹೊಟ್ಟೆಯನ್ನು ಬಗೆದು ನಿನ್ನ ರಕ್ತನ ಕುಡಿದು ನಿನ್ನ ಕರಳನ್ನು ನನ್ನ ಕೊಳ್ಳಿಗೆ ಕಾಳಿ ಥರ ಹಾಕೋತಿದ್ದೆ. ಯಾಕೆ ಹೇಳು, ನೀನು ಕೇಳೋಕ್ಕೆ ಬಂದಿದ್ದು ನನ್ನ ತಾಳಿನ. ಇಷ್ಟೆಲ್ಲ ಮಾತಾಡ್ತಾ ಇರೋ ನಾನು ನೀನು ನಮ್ಮ ಮನೆಗೆ ಬಂದಾಗ ಯಾಕೆ ಸುಮ್ಮನೆ ಇದ್ದೆ ಅಂತ ಯೋಚಿಸ್ತಾ ಇದೆಯಾ? ನೀನು ಹೇಳಿದ್ದು ಸುಳ್ಳು. ನನ್ನ ರಾಮಾಚಾರಿಗೂ ನಿನ್ನ ಮಗಳಂದ್ರೆ ಇಷ್ಟ ಅಂತ ಹೇಳಿದೆಯಲ್ಲ, ಆ ಸುಳ್ಳು ಇದೊಂದೇ ಸುಳ್ಳ ನೀನು ಹೇಳಿದ್ದೇ ಇದ್ದಿದ್ರೆ ನಮ್ಮ ಮನೆಯಲ್ಲಿ ಇರೋ ಕಿತ್ತೋಗಿರೋ ಚಪ್ಪಲಿಲೋ ಪೊರ್ಕೆಲೋ ನಾಯಿಗೆ ಹೊಡೆದಂಗೆ ಹೊಡೆದು ನಿನ್ನ ಚರ್ಮ ಸುಲಿತಿದ್ದೆ ಅಂತ ಹೇಳ್ತಾಳೆ. ಅದಕ್ಕೆ ಜಯಸಿಂಹ ಸಿಟ್ಟಿನಿಂದ ಅಂತ ಹೇಳ್ತಾನೆ. ಅದಕ್ಕೆ ಚಾರು ಮುಚ್ಚೋ ಬಾಯಿ, ನಿನಗೇನು ಮರ್ಯಾದೆ, ಮದುವೆ ಆಗಿರೋ ಹೆಣ್ಣು ಮಗಳು ಹತ್ರ ಬಂದು ನನ್ನ ಮಗಳಿಗೆ ನಿನ್ನ ಗಂಡನ ಬಿಟ್ಕೊಡು ಅಂತ ಹೇಳ್ತೀಯಲ್ಲ, ನೀನೆಂತ ಗಂಡಸೋ? ನಾನೇ ಯಾಮಾರ್ಬಿಟ್ಟೆ. ಕನಸು ಮನಸ್ಸಲ್ಲೂ ನನ್ನ ಗಂಡ ಇನ್ನೊಬ್ಬ ಹೆಣ್ಣನ್ನು ಕಣ್ಣೆತ್ತಿ ಸಹ ನೋಡಲ್ಲ ಅಂತ ಗೊತ್ತಿದ್ದು ಸಹ ನಿನ್ನ ಮಾತು ನಂಬಿ ತಪ್ಪು ಮಾಡಿದೆ. ಇವಾಗ ಬಾರೋ, ನೀನು ಮೀಸೆ ಹೊತ್ತಿರೋ ಗಂಡಸೇ ಆಗಿದ್ರೆ, ನಿನ್ನ ಮೈಯಲ್ಲಿ ಗಂಡಸಿನ ರಕ್ತ ಹರಿತಿದ್ರೆ ಇವಾಗ ಮನೆಗೆ ಬಾ. ಈ ಚಾರು ಏನು ಅನ್ನೋದನ್ನು ನನ್ನ ಗಂಡನ ಮನೆಯಲ್ಲಿ ನಾನು ಇಟ್ಟಿರೋ ಪ್ರೀತಿ ಎಂಥದ್ದು ಅಂತ ತೋರಿಸ್ತೀನಿ. ಇದೇ ನಿನಗೆ ಲಾಸ್ಟ್ ವಾರ್ನಿಂಗ್. ಇನ್ನೊಂದು ಸಲ ನಮ್ಮ ತಂಟೆಗೆ ಬಂದರೆ ನಿಮ್ಮ ಮನೆಯಲ್ಲಿರೋ ಫೋಟೋಗಳನ್ನು ಮಾತ್ರ ಅಲ್ಲ, ನಿನ್ನನ್ನು ನಿನ್ನ ಮಗಳನ್ನು ಸುಟ್ಟು ಹಾಕ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ. ಇದನ್ನು ಕೇಳಿ ಜಯಸಿಂಹನಿಗೆ ಸಿಟ್ಟು ಬರ್ತದೆ. ಈ ಕಡೆ ಜಯಸಿಂಹನ ಮನೆಯಲ್ಲಿ ಸೀತಾ ನನ್ನ ಮನೆಯಲ್ಲಿ ತನ್ನ ರಾಮಾಚಾರಿಯ ಫೋಟೋಗಳನ್ನು ನೋಡ್ತಾ, ರಾಮಾಚಾರಿ ನೀನು ನನ್ನ ಪರಮ ಶತ್ರು ದುರಹಂಕಾರಿ ಚಾರು ಗಂಡನ. ನನ್ನ ಜೀವನ ಹೋಗೋಕ್ಕೆ ಮುಂಚೆ ಒಂದೇ ಒಂದು ಸಲನಾದರೂ ಅವಳನ್ನು ಗೆಲ್ಲಬೇಕು ಅನ್ನೋದೇ ನನ್ನ ಜೀವನದ ಗುರಿಯಾಗಿ ಬದುಕ್ತಾ ಇದ್ದೀನಿ. ಈಗ ನೋಡಿದರೆ ನನ್ನ ಪ್ರಾಣಕ್ಕಿಂತ ನನ್ನ ಪ್ರೀತಿ ಮಾಡೋ ಆ ರಾಮಾಚಾರಿ ಆ ಚಾರು ಗಂಡನ. ನೋ ಒಪ್ಕೊಳ್ಳಲ್ಲ. ನೀನು ನನ್ನವನು. ಚಾರು, ನೀ ನನ್ನ ಮನೆಗೆ ಬಂದು ನನ್ನ ರಾಮಾಚಾರಿನ ಫೋಟೋ ಸುಟ್ಟು ಹಾಕ್ತೀಯ ಅಂತ ಚಾರು ಅವಳ ಮನೆಗೆ ಬಂದು ಮಾತಾಡಿದ್ದು ಮತ್ತು ಕಪಾಳೆ ಕೊಡೋದು ಎಲ್ಲ ನೆನಪಿಸ್ಕೊಂಡು ಚಾರು ನನ್ನನ್ನೇ ಹೊಡಿತೀಯ? ರಾಮಾಚಾರಿ ನನ್ನವನು, ನಾನು ಯಾವುದೇ ಕಾರಣಕ್ಕೂ ನನ್ನ ರಾಮಾಚಾರನಿಗೆ ಬಿಟ್ಕೊಡಲ್ಲ ಕಣೆ ಅಂತ ಸಿಟ್ಟಿನಿಂದ ಹೇಳ್ಕೊತಾಳೆ. ಆಗ ಸೀತನ ತಾಯಿ ಬಂದು ಏನೇ ಮಾತಾಡ್ತಾ ಇದೀಯಾ ಅಂತ ಕೇಳ್ತಾಳೆ. ಆಗ ಸೀತಾ ನಿನ್ನ ಬಾವಿ ಅಳಿಯನ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಆಗ ಸೀತನ ತಾಯಿ ಅಲ್ಲ ಕಣೆ, ನಿನಗೆ ತಲೆಗೆಲೆ ಏನಾದರೂ ಕೆಟ್ಟಿದೆಯಾ? ಅವನ ಹೆಂಡತಿ ಮನೆಗೆ ಬಂದು ಅಷ್ಟೆಲ್ಲ ರಂಪಾಟ ಮಾಡಿ ಹೋಗಿದ್ದು ಬೈದು ನಿನಗೆ ಉಪ್ಪು ಖಾರ ಹಾಕಿ ಹೋಗಿದ್ದಾಳೆ. ಅದನ್ನೆಲ್ಲ ಮರೆತು ಏನೂ ಆಗಿಲ್ಲ ಅನ್ನೋ ಥರ ನಿಮ್ಮ ಅಪ್ಪನ ಕಡೆ ಅವನ ಜೊತೆಗೆ ಮದುವೆ ಮಾಡಿಸುವಂಥ ಪ್ರಾಮಿಸ್ ತೊಗೊಂಡೆಲ್ಲ, ನಿನ್ನ ಬುದ್ಧಿಗೆ ಏನಾಗಿದೆ ಅಂತ ಹೇಳ್ತಾಳೆ. ಅದಕ್ಕೆ ಸೀತಾ ಅವಳು ನಮ್ಮ ಮನೆಗೆ ಬಂದು ನಿನ್ನ ಮುಂದೆನೇ ನನಗೆ ಬೈದು ನನ್ನ ಕೆನೆಗೆ ಹೊಡೆದಾಗ ಹೆತ್ತ ತಾಯಿಗೆ ಅದನ್ನು ತಡೆದು ಅವಳಿಗೆ ಬುದ್ಧಿ ಹೇಳೋದು ಬಿಟ್ಟು ಸುಮ್ಮನೆ ನೋಡ್ಕೊಂಡು ನಿಂತಿದ್ದಲ್ದೆ ಇವತ್ತು ಅವಳ ಪರವಾಗಿ ನನ್ನ ಹತ್ರ ಮಾತಾಡ್ತಾ ಇದೆಯಲ್ಲ, ನೀನು ನಿಜವಾಗ್ಲೂ ನನ್ನ ಹೆತ್ತ ತಾಯಿನ ಅಂತ ನನಗೆ ಡೌಟ್ ಆಗ್ತಾ ಇದೆ ಅಂತ ಹೇಳ್ತಾಳೆ. ಅದಕ್ಕೆ ಸೀತನ ತಾಯಿ ನಿನ್ನ ಹೆತ್ತ ತಾಯಿ ಆಗಿರೋದಕ್ಕೆ ಕಣೆ ನೀನು ಮಾತಾಡ್ತಿರೋದು ಸರಿಯಲ್ಲ ಅಂತ ತಿದ್ದಿ ಬುದ್ಧಿ ಹೇಳ್ತಿರೋದು ಅಂತ ಹೇಳ್ತಾಳೆ. ಆಗ ಸೀತಾ ನಾನೇನು ಅಂತ ಮಾಡಬಾರ್ದು ತಪ್ಪು ಮಾಡಿದ್ದೀನಿ ಅಂತ ನನಗೆ ಬುದ್ಧಿ ಹೇಳ್ತಾ ಇದೆಯಾ? ಪ್ರೀತಿ ಮಾಡೋ ತಪ್ಪ ಅಂತ ಕೇಳ್ತಾಳೆ. ಅದಕ್ಕೆ ಸೀತನ ತಾಯಿ ಪ್ರೀತಿ ಮಾಡೋ ತಪ್ಪಲ್ಲ ಕಣೆ, ಆದರೆ ಮದುವೆಯಾಗಿರೋ ಹುಡುಗನ ಪ್ರೀತಿ ಮಾಡೋದು ತಪ್ಪು. ಇನ್ನೊಂದು ಹೆಣ್ಣಿನ ಕುತ್ತಿಗೆಯಲ್ಲಿ ಇರೋ ತಾಳಿನ ಕಿತ್ಕೊಂಡು ನಿನ್ನ ಕುತ್ತಿಗೆಗೆ ಹಾಕೋಬೇಕು ಅಂತಿದ್ದೀಯಲ್ಲ, ಅದು ತಪ್ಪು.
ರಾಮಾಚಾರಿ ಚಾರು ಗಂಡ ಕಣೆ ಅಂತ ಹೇಳ್ತಾಳೆ. ಅದಕ್ಕೆ ಸೀತಾ ಕಿವಿ ಮುಚ್ಕೊಂಡು, ಅಮ್ಮ ರಾಮಾಚಾರಿ ನನ್ನವನು, ಬಾಯಿ ಮಾತಿಗೂ ಅವನನ್ನು ಬೇರೆಯವರ ಗಂಡ ಅಂತ ನನ್ನ ಹತ್ತಿರ ಹೇಳಬೇಡ, ನನಗೆ ಕೇಳೋಕ್ಕೆ ಆಗಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಸೀತನ ತಾಯಿ, ಸತ್ಯ ಯಾವಾಗಲೂ ಕಹಿಯಾಗಿರುತ್ತೆ, ನೀನೇನು ಹೇಳಿದರೂ ರಾಮಾಚಾರಿ ಚಾರು ಗಂಡ ಅನ್ನೋದು ಸತ್ಯ ಅಂತ ಹೇಳ್ತಾಳೆ. ಅದಕ್ಕೆ ಸೀತಾ, ಅವಳು ನಮ್ಮ ಮನೆಗೆ ಬಂದು ನನ್ನ ಮತ್ತು ನನ್ನ ರಾಮಾಚಾರಿ ಜೊತೆಗಿರೋ ಫೋಟೋನ ಮಾತ್ರ ಸುಟ್ಟು ಹಾಕಿರ್ಬೋದು, ನನ್ನ ಮನಸ್ಸಲ್ಲಿರೋ ಪ್ರೀತಿನ ಅಲ್ಲ. ನಿಜ ಹೇಳಬೇಕು ಅಂದರೆ ಅವನ ಮೇಲೆ ನನಗೆ ಮೊದಲು ಇದ್ದ ಪ್ರೀತಿಗಿಂತ ಇನ್ನೂ ಸ್ಟ್ರಾಂಗ್ ಆಗಿದೆ. ಹೇಗಾದರೂ ಮಾಡಿ ಅವಳನ್ನು ಸೋಲಿಸಿ ಅವಳ ಕಣ್ಣಲ್ಲಿ ನೀರು ತರಿಸ್ಬೇಕು ಅಂತ ತುಂಬ ದಿನದಿಂದ ಕಾಯ್ತಾ ಇದೆ. ಈಗ ರಾಮಾಚಾರಿನ ಅವಳಿಂದ ನಾನು ಕಿತ್ಕೊಂಡು ಮದುವೆ ಆದರೆ ಅವಳು ಲೈಫ್ ಲಾಂಗ್ ಕಣ್ಣೀರು ಹಾಕ್ತಾನೇ ಇರಬೇಕು. ಹಾಗೆ ಮಾಡ್ತೀನಿ, ನೋಡ್ತಾ ಇರು ಮುಂದೆ ಏನಾಗುತ್ತೆ ಅಂತ ಹೇಳಿ ಅಲ್ಲಿಂದ ಎದ್ದು ಹೋಗ್ತಾಳೆ. ಇತ್ತ ಕಡೆ ರಾಮಾಚಾರಿ ಮನೆಯಲ್ಲಿ ಒಬ್ಬನೇ ಕುಳಿತುಕೊಂಡು ಯೋಚನೆ ಮಾಡ್ತಾ ಇರುವಾಗ ಮುರಾರಿ ಅಲ್ಲಿಗೆ ಬಂದು ಕುಳಿತುಕೊಂಡು, ರಾಮಾಚಾರಿ ಏನೋ ಯೋಚನೆ ಮಾಡ್ತಾ ಕುಳಿತಿದ್ಯಾ, ಎಲ್ಲ ಸಮಸ್ಯೆನೂ ಪರಿಹಾರ ಆಯ್ತಲ್ಲೋ, ಮುಂಬಾಗಿಲಿನಿಂದ ಬಂದ ಸಮಸ್ಯೆ ಹೇಳ್ದೆ ಕೇಳ್ದೆ ಹಿಂಬಾಗಿಲಿನಿಂದ ಓಡಿ ಹೋದಾಗಾಯಿತು, ಎಲ್ಲ ಸಮಸ್ಯೆನೂ ಮುಗೀತಲ್ಲ, ಇನ್ನೂ ಯಾಕೆ ಯೋಚನೆ ಮಾಡ್ಕೊಂಡು ಕುಳಿತಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ರಾಮಾಚಾರಿ, ಸಮಸ್ಯೆ ಮುಗಿದೋಯ್ತಾ, ಸಮಸ್ಯೆ ಈಗ ಶುರು ಆಗುತ್ತೆ ಅಂತ ಹೇಳಿ ಏನೂ ಗೊತ್ತಿಲ್ಲದೆ ಇರೋ ಥರ ಮಾತಾಡಬೇಡ. ನಿನ್ನೆ ಚಾರು ಮೇಡಮ್ ಜಯಸಿಂಹನ ಜೊತೆಗೆ ಏನೇನು ಮಾತಾಡಿದ್ರು ಕೇಳಿಸ್ಕೊಂಡೆ ತಾನೆ, ಈಗ ಅಷ್ಟೆಲ್ಲ ಮಾತಾಡಿದ ಮೇಲೆ ಆ ಜಯಸಿಂಹ ಚಾರು ಮೇಡಮ್ಗೆ ಸುಮ್ಮನೆ ಬಿಡ್ತಾನ, ಅದನ್ನು ನೆನೆಸ್ಕೊಂಡು ಭಯ ಆಗುತ್ತೆ ಕಣು ಅಂತ ಹೇಳ್ತಾನೆ. ಅದಕ್ಕೆ ಮುರಾರಿ ಹೆದರ್ಕೊಂಡು, ರಾಮಾಚಾರಿ ಅವನಿಂದ ನಮ್ಮ ಚಾರು ಅದಕ್ಕೇನ ಏನೂ ತೊಂದರೆ ಆಗಲ್ಲ, ಆದರೆ ನಮ್ಮ ಚಾರು ಅತ್ತಿಗೆಯಿಂದ ಅವರೆಲ್ಲರಿಗೂ ಏನೋ ತೊಂದರೆ ಆಗುತ್ತೆ ಅಂತ ನಾವು ಯೋಚನೆ ಮಾಡಬೇಕು ಅಷ್ಟೇ. ನಾವು ಇಷ್ಟು ದಿನ ನಮ್ಮ ಚಾರು ಅತ್ತಿಗೆಯನ್ನು ನಮ್ಮ ಮನೆಯಿಂದ ಮತ್ತು ನಮ್ಮ ಮನೆಯನ್ನು ಕಾಯೋ ನಂದಾದೀಪ ಅಂತ ಅಂದ್ಕೊಂಡಿದ್ವಿ, ಆದರೆ ನಮ್ಮ ಮನೆಗೆ ಏನಾದರೂ ಆಪತ್ತು ಬಂದರೆ ನಮಗೆ ತೊಂದರೆ ಕೊಟ್ಟವ್ರನ್ನೆಲ್ಲ ಸುಟ್ಟು ಬೂದಿ ಮಾಡೋ ಜ್ವಾಲಾಮುಖಿ ಅಂತ ನಿನ್ನೆ ಗೊತ್ತಾಯಿತು ಅಂತ ಹೇಳ್ತಾನೆ. ಅದಕ್ಕೆ ರಾಮಾಚಾರಿ, ಅದು ನನಗೂ ಗೊತ್ತು ಕಣೋ, ನೀ ಹೇಳ್ತಾ ಇರೋದು ನಿಜನೇ, ಚಾರು ಮೇಡಮ್ ನಮಗೋಸ್ಕರ ನಮ್ಮ ಪ್ರೀತಿಗೋಸ್ಕರ ಏನು ಮಾಡೋಕ್ಕೂ ರೆಡಿ ಇರ್ತಾರೆ, ಆದರೆ ಆ ಜಯಸಿಂಹನ ಎದುರು ಹಾಕೊಳ್ಳೋದು ಸರಿಯಲ್ಲ, ಅದರಿಂದ ಚಾರು ಮೇಡಮ್ಗೆ ಒಂದು ಸಣ್ಣ ತೊಂದರೆ ಆದರೂ ಅದನ್ನು ನನಗೆ ತಡ್ಕೊಳ್ಳೋಕ್ಕೆ ಆಗಲ್ಲ ಮುರಾರಿ ಅಂತ ಹೇಳ್ತಾನೆ. ಅದಕ್ಕೆ ಮುರಾರಿ, ಅದನ್ನು ಅವರು ಯೋಚನೆ ಮಾಡಬೇಕು ರಾಮಾಚಾರಿ, ನಮ್ಮ ಚಾರು ಅತ್ತಿಗೆ ಕೊಡೋ ಶಿಕ್ಷೆನ ಅವರು ಕೈಯಲ್ಲಿ ತಡ್ಕೊಳಕ್ಕೆ ಆಗುತ್ತಾ ಅಂತ ಅವರು ಯೋಚನೆ ಮಾಡಬೇಕು ಅಂತ ಹೇಳ್ತಾನೆ. ಅದಕ್ಕೆ ರಾಮಾಚಾರಿ, ಪೆದ್ದಾಗಿ ಮಾತಾಡಬೇಡ ಅಂತ ಹೇಳ್ತಾನೆ. ಅದಕ್ಕೆ ಮುರಾರು, ಪೆದ್ದಾಗಿ ಮಾತಾಡ್ತಾ ಇಲ್ಲ ರಾಮಾಚಾರಿ, ನಿನ್ನೆ ಆ ಸೀತಾ ಮನೆಯಲ್ಲಿ ಚಾರು ಅತ್ತಿಗೆ ಚಾಮುಂಡಿ ಅವತಾರ ಎತ್ತಿದ್ದನ್ನು ನೋಡೇ ನಾನು ಹೇಳ್ತಾ ಇರೋದು, ಪ್ರತಿಯೊಂದು ಹೆಣ್ಮಕ್ಳಲ್ಲೂ ಶಕ್ತಿ ದೇವತೆ ನೆಲೆಸಿರ್ತಾಳೆ ಅಂತ ಹೇಳ್ತಾರೆ. ನಿನ್ನೆ ಆ ರೂಪನ ನಾನು ಅತ್ತಿಗೆಯಲ್ಲಿ ನೋಡಿದೆ. ನಿನ್ನೆ ಚಾರು ಅತ್ತಿಗೆ ಕೈಯಲ್ಲಿ ತ್ರಿಶೂಲ ಇಲ್ಲ ಅನ್ನೋದನ್ನು ಬಿಟ್ಟರೆ ತೇಟ್ ಚಾಮುಂಡಿ ಥರನೇ ಕಾಣಿಸ್ತಾ ಇದ್ರು. ಈ ಸೀತೆಗೆ ಬೈದು ಒಂದೊಂದು ಮಾತು ಇನ್ನೂ ಮೇಲೆ ನನ್ನ ಗಂಡನ ತಂಟೆಗೆ ಬಂದರೆ ಅಷ್ಟೇ ಅಂತ ಎಚ್ಚರಿಕೆ ಗಂಟೆ ಹೊಡೆದಂಗಿತ್ತು ಕಣೋ. ಆ ಫೋಟೋನ ಎಲ್ಲ ಸುಟ್ಟು ಹಾಕಬೇಕಾದ್ರೆ ಅತ್ತಿಗೆಯಲ್ಲಿ ಇದ್ದ ಅವಶ್ಯನ ನೋಡ್ತಾ ಇದ್ದರೆ ಆ ಸೀತಾಲಕ್ಷ್ಮಿ ನಿಜ ಜೀವನದಲ್ಲೆಲ್ಲ ಕನಸಲ್ಲೂ ಕೂಡ ನಿನ್ನ ನೆನೆಸ್ಕೊಳ್ಳೋಕ್ಕೆ ಹೆದರ್ಕೋಬೇಕು, ಆ ಥರ ಇತ್ತು. ಕಾಳಿ, ಚಂಡಿ, ಚಾಮುಂಡಿ ಇವರೆಲ್ಲರೂ ಚಾರು ಅತ್ತಿಗೆಯಲ್ಲಿ ನೋಡಿದೆ. ನಿನ್ನೆ ಕೂಡ ನಮ್ಮ ತಂಟೆಗೆ ಬಂದರೆ ಕರಳು ಬಗೆಯೋ ಕಾಳಿ ಆಗ್ತೀನಿ ಅಂತ ಹೇಳಿದ್ದು ಕೇಳಿಲ್ವೇನೋ ನೀನು, ಚಾರು ಅತ್ತಿಗೆ ನಮ್ಮ ಕಲ್ಪನೆಗೂ ಮೀರಿರೋದೋರು ಅಂತ ಹೇಳ್ತಾನೆ. ಅದಕ್ಕೆ ರಾಮಾಚಾರಿ, ಆಗಲ್ಲ ಮುರಾರಿ, ನಾನು ಇಷ್ಟೆಲ್ಲ ಹೆದರ್ಕೋತಾ ಇರೋದೇ ನನಗೆ ಏನಾದರೂ ಆಗುತ್ತೆ ಅಂತ ಅಲ್ಲ, ಚಾರು ಮೇಡಮ್ಗೆ ಏನಾದರೂ ಆಗುತ್ತೆ ಅಂತ ಹೇಳ್ತಾನೆ. ಆಗ ಮುರಾರಿ, ರಾಮಾಚಾರಿ, ನನ್ನಿಂದ ಒಂದು ಮಾತನ್ನು ಮಾತ್ರ ಸ್ಪಷ್ಟವಾಗಿ ಹೇಳೋಕ್ಕೆ ಸಾಧ್ಯ, ಅದೇನೆಂದರೆ ಆ ಸೀತಾಲಕ್ಷ್ಮಿ ಅವರಪ್ಪ ಜಯಸಿಂಹ ಮತ್ತು ಆ ಜೆ ಕೆ ಅವ್ರ ಇಡೀ ವಂಶನೇ ಬಂದರೂ ನಮ್ಮ ಚಾರು ಅತ್ತಿಗೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ರಾಮಾಚಾರಿ, ನೀನು ಅಂದ್ಕೊಂಡಂಗೆಲ್ಲ ಈ ವಿಷಯ ಅಷ್ಟು ಸುಲಭ ಅಲ್ಲ ಮುರಾರಿ, ನಾನು ನಿನಗೆ ಹೇಗೆ ತಿಳಿಸಿ ಹೇಳಬೇಕು ಅರ್ಥ ಆಗ್ತಾ ಇಲ್ಲ, ನನಗೆ ಇದೆಲ್ಲ ಹೀಗೆ ಆಗುತ್ತೆ ಅಂತ ಹೆದರ್ಕೊಂಡು ಚಾರು ಮೇಡಮ್ನ ಹತ್ತಿರ ಈ ವಿಷಯನ ನಾನು ಮುಚ್ಚಿಟ್ಟಿದ್ದು ಅಂತ ಹೇಳ್ತಾನೆ. ಅದಕ್ಕೆ ಮುರಾರಿ, ನೀನು ಹೇಳ್ದೆ ಮುಚ್ಚಿಟ್ಟಿದ್ದೆ, ಇದಕ್ಕೆಲ್ಲ ಕಾರಣ ಆಗಿರೋದು ಮೊದಲೇ ನೀನು ಹೀಗೀಗೆ ಅಂತ ಹೇಳಿದರೆ ಅತ್ತಿಗೆ ಅದಕ್ಕೇನು ಮಾಡಬೇಕು ಅದನ್ನೆಲ್ಲ ಮಾಡಿ ಅಲ್ಲೇ ಆ ಸಮಸ್ಯೆಗೆ ಸಮಾಪ್ತಿ ಮಾಡಿರೋರು. ಈ ವಿಷಯನ ಮುಚ್ಚಿಟ್ಟು ಇಲ್ಲಿವರೆಗೆ ಬೆಳೆಯೋಕ್ಕೆ ಬಿಟ್ಟಿದೆ ನಮ್ಮ ತಪ್ಪು. ಸರಿ, ಆಗಿದ್ರ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ, ಆದರೆ ಮುಂದೆ ಈ ಥರ ಸಮಸ್ಯೆ ಆಗೋದಿಲ್ಲ ಅನ್ನೋದು ಖಚಿತ ನೋಡು. ನೀನು ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಡು ಮನಸ್ಸು ಹಾಳು ಮಾಡ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ, ಆರಾಮಾಗಿ ಇರು ಅಂತ ಹೇಳ್ತಾನೆ. ಇತ್ತ ಕಡೆ ಚಾರು ಮನೆಯಲ್ಲಿ ದೇವ್ರ ಮುಂದೆ ಕುಳಿತುಕೊಂಡು ದೇವರಿಗೆ ನಮಸ್ಕಾರ ಮಾಡಿ ನನ್ನ ತಾಳಿಗೆ ಅರಿಶಿನ ಕುಂಕುಮ ಹಚ್ಚಿ ತಾಳಿ ಕಣ್ಣಿಗೆ ಹೊತ್ಕೊಂಡು, ದೇವರೇ, ರಾಮಾಚಾರಿ ನನಗೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿ ನಾವಿಬ್ಬರು ಮದುವೆ ಆಗಿದ್ದೀವಿ. ಅವನು ಈ ಜನ್ಮಕ್ಕೆ ಅಲ್ಲ 7 ಜನ್ಮಕ್ಕೆ ಇಬ್ಬರು ಗಂಡ ಹೆಂಡತಿಯಾಗಿ ಒಟ್ಟಿಗೆ ಬದುಕಬೇಕು ಅಂತ ನಿನ್ನಲ್ಲಿ ದಿನಾಲೂ ಬೇಡ್ಕೊಳ್ತೀನಿ. ಹಾಗಿದ್ದಾಗ ಯಾರೋ ಒಬ್ಬಳು ಎಲ್ಲಿಂದನೋ ಬಂದು ನನ್ನ ರಾಮಾಚಾರಿನ ನನ್ನಿಂದ ಕಿತ್ಕೊಳ್ಳೋಕ್ಕೆ ನೋಡಿದ್ರೆ ನಾನು ಅದನ್ನು ನೋಡ್ಕೊಂಡು ಹೇಗೆ ಸುಮ್ಮನೆ ಇರಲಿ? ಅಪ್ಪ ಶ್ರೀರಾಮಚಂದ್ರ, ನನ್ನ ರಾಮಾಚಾರಿನ ಒಂದು ಮಾಡಿರೋದು ನೀನೇ ಅನ್ನೋದು ನಿಜ ಆಗಿದ್ದರೆ ನಮ್ಮಿಬ್ಬರನ್ನ ನಮ್ಮ ಜೀವ
ಇರೋವರೆಗೂ ದೂರ ಮಾಡದೇ ಇರೋ ಹಾಗೆ ನೋಡ್ಕೊಳ್ಬೇಕಾಗಿರೋದು ನೀನೇ. ನಾನು ಯಾವತ್ತೂ ನಿನ್ನ ಹತ್ತಿರ ನನಗೆ ಹಣ ಬೇಕು, ಆಸ್ತಿ ಬೇಕು, ಅಂತಸ್ತು ಬೇಕು ಅಂತ ಕೇಳಿಲ್ಲ, ಇನ್ನು ಮುಂದೇನೂ ಕೇಳಲ್ಲ. ಯಾಕಂದರೆ ನನ್ನ ರಾಮಾಚಾರಿ ಮುಂದೆ ಅದೆಲ್ಲ ಯಾವುದೂ ದೊಡ್ಡದು ಅನ್ನಿಸ್ತಿಲ್ಲ. ನಾನು ರಾಮಾಚಾರಿ ಪ್ರೀತಿಗೋಸ್ಕರ ನಾನು ಯಾವ ತ್ಯಾಗ ಮಾಡೋಕ್ಕೂ ರೆಡಿ. ಆದರೆ ಯಾವುದೇ ಕಾರಣಕ್ಕೂ ನನ್ನ ರಾಮಾಚಾರಿನ ಬಿಟ್ಕೊಡೋ ಮಾತೇ ಇಲ್ಲ. ನನ್ನ ಕೈಯಿಂದ ಸಾಧ್ಯ ಇಲ್ಲ. ಈ ಮನೆಗೂ ಆ ಮನೆಯವರಿಗೂ ಯಾರಿಂದನೂ ಯಾವ ತೊಂದರೆನೂ ಆಗಬಾರ್ದು. ನನ್ನ ತಾಳಿ ಉಳಿಸ್ಕೊಳ್ಳೋಕ್ಕೆ ಎಷ್ಟೇ ಕಷ್ಟ ಬಂದ್ರೂ ಅದನ್ನು ಎದುರಿಸೋ ಶಕ್ತಿ ಕೊಟ್ಟು ನನಗೆ ಆಶೀರ್ವಾದ ಮಾಡು ಅಂತ ಚಾರು ದೇವರಲ್ಲಿ ಬೇಡ್ಕೊಳ್ತಾಳೆ. ಇತ್ತ ಕಡೆ ಜಯಸಿಂಹ ಮನೆಯಲ್ಲಿ ಯೋಚನೆ ಮಾಡ್ಕೊಂಡು ಕೂತಿದ್ದಾಗ ಅಲ್ಲಿಗೆ ಸೀತಾ ಬಂದು, ಡ್ಯಾಡಿ ನನಗೆ ಪ್ರಾಮಿಸ್ ಮಾಡಿದ್ದು ನಿನಗೆ ನೆನಪಿದೆ ತಾನೆ ಅಂತ ಕೇಳ್ತಾಳೆ. ಅದಕ್ಕೆ ಜಯಸಿಂಹ, ನೆನಪಿದೆ, ನೆನಪಿರೋದೇ ಇರುತ್ತಾ, ಚೆನ್ನಾಗಿ ನೆನಪಿದೆ ಮಗಳೇ ಅಂತ ಹೇಳ್ತಾನೆ. ಆಗ ಸೀತಾ, ನನಗೆ ಈ ಜನ್ಮದಲ್ಲಿ ಮದುವೆ ಅಂತ ಆದರೆ ಅದು ರಾಮಾಚಾರಿ ಜೊತೆನೇ. ನನ್ನ ಹೆಸರಿನ ಪಕ್ಕ ರಾಮಾಚಾರಿ ಹೆಸರು ಬಿಟ್ಟು ಬೇರೆ ಯಾವ ಹೆಸರು ಇರಬಾರ್ದು ಅಂತ ಹೇಳ್ತಾಳೆ. ಅದಕ್ಕೆ ಸೀತನ ತಾಯಿ ಬಂದು ನಿನಗೆ ಒಂದು ಸಲ ಹೇಳಿದ್ರೆ ಅರ್ಥ ಆಗಲ್ವಾ, ಕಂಡೋರ್ ಗಂಡನ ನಿನ್ನ ಗಂಡ ಆಗಬೇಕು ಅಂತ ಹೇಳ್ತಾ ಇದೆಯಲ್ಲ, ನಿನಗೆ ನಾಚಿಕೆ ಆಗ್ತಾ ಇಲ್ವಾ? ಅದಕ್ಕೆ ಅಲ್ಲ ಚಾರುಲತಾ ನಮ್ಮ ಮನೆಗೆ ಹುಡ್ಕೊಂಡು ಬಂದು ನಿನಗೆ ಹೊಡೆದು ಬಡಿದು ಬುದ್ಧಿ ಹೇಳಿದೋಳು, ಅಷ್ಟಾದರೂ ಅದೇ ಥರ ಮಾತಾಡ್ತೀಯಲ್ಲ, ನಿನಗೇನು ಹೇಳೋರು ಕೇಳೋರು ಇಲ್ವಾ ಅಂತ ಮಗಳಿಗೆ ಬೈತಾಳೆ. ಆಗ ಜಯಸಿಂಹ ಸಿಟ್ಟಿಂದ ಹೆಂಡತಿ ಕಪ್ಪಳಕ್ಕೆ ಹೊಡೆದು, ನನ್ನ ಮಗಳ ಬಗ್ಗೆ ಇನ್ನೂ ಒಂದೇ ಒಂದು ಮಾತು ತಪ್ಪು ಮಾತಾಡಿದ್ರು ಮತ್ತೆ ಮಾತಾಡೋದಕ್ಕೆ ನಿನ್ನ ನಾಲ್ಗೆನೇ ಇರಬಾರ್ದು, ಹಾಗೆ ಮಾಡಿಬಿಡ್ತೀನಿ, ಹುಷಾರು. ಸೀತಾಲಕ್ಷ್ಮಿನ ಯಾರು ಅಂತ ಅಂದ್ಕೊಂಡಿದ್ಯಾ? ಈ ಜಯಸಿಂಹನಿಗೆ ಇರೋ ಒಬ್ಬಳು ಮುದ್ದಿನ ಮಗಳು. ಅವಳೇನಾದರೂ ಇಷ್ಟಪಟ್ಟರೆ ಮುಗಿದೋಯ್ತು. ಅದು ಎಲ್ಲಾದರೂ ಇರಲಿ, ಯಾರ ಹತ್ರ ಆದರೂ ಇರಲಿ, ಅದು ಅವಳಿಗೆ ಸ್ವಂತ ಆಗಲೇಬೇಕು. ಅದು ಬಿಟ್ಟು ಅದು ಯಾರೋ ಬಂದು ಏನೋ ಬುದ್ಧಿ ಹೇಳಿದ್ರು, ಹೆದರಿಸಿದ್ರು ಅಂತ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ನನ್ನ ಮಗಳು ಸಾಮಾನ್ಯವಾದ ಹುಡುಗಿಯಲ್ಲ. ಈ ಮನೆಯಲ್ಲಿ ನನ್ನ ಮಗಳು ಮಾಡಿದ್ದೇ ರೂಲ್ಸ್, ಅದನ್ನು ಫಾಲೋ ಮಾಡಿಕೊಂಡು ಇರೋ ಹಾಗಿದ್ರೆ ಇರ್ಬೋದು, ಇಲ್ಲ ಅಂದರೆ ಆಚೆ ಹೋಗ್ತಾ ಇರ್ಬೋದು. ಅದು ಬಿಟ್ಟು ಅಡ್ವೈಸ್ ಮಾಡ್ತೀನಿ, ಆರ್ಡ್ರ್ ಮಾಡ್ತೀನಿ ಅಂತ ಬಂದರೆ ಪರಿಣಾಮ ನೆಟ್ಟಗಿರಲ್ಲ ಅಂತ ಸಿಟ್ಟಿನಿಂದ ಹೇಳ್ತಾನೆ. ಆಗ ಸೀತನ ತಾಯಿ ಅಲ್ಲಿಂದ ಹೋಗ್ತಾಳೆ. ಆಗ ಸೀತಾ ಅಹಂಕಾರದಿಂದ ನೋಡ್ತಾಳೆ. ಆಗ ಜಯಸಿಂಹ, ಜಿಕೆಗೆ ಹೋಗಿ ನನ್ನ ಗನ್ ತೊಗೊಂಡು ಬಾ. ಬಾಯಿ ಮಾತಿಗೆ ಬಗ್ದೇ ಇರೋರು ಬುಲೆಟ್ ಸದಿಗೆ ಬಗ್ಲೇಬೇಕು. ಅದೇಗೆ ನಮ್ಮ ಸೀತಾಗೆ ಆ ರಾಮಾಚಾರಿ ಸಿಗೋದಿಲ್ವ, ನಾನು ನೋಡ್ತೀನಿ ಅಂತ ಹೇಳ್ತಾನೆ. ಇತ್ತ ಕಡೆ ರಾಮಾಚಾರಿ ಮನೆಯಲ್ಲಿ ಯೋಚನೆ ಮಾಡ್ತಾ ಚಿಂತೆಯಲ್ಲಿ ಕುಳಿತಿರ್ತಾನೆ. ಆಗ ಚಾರು ಅಲ್ಲಿಗೆ ಬಂದು, ರಾಮಾಚಾರಿ, ನನಗೆ ಒಂದು ವಿಷಯ ಅರ್ಥ ಆಗ್ತಾ ಇಲ್ಲ. ಬೇರೆಯವರಿಗೆ ಅನ್ಯಾಯ ಆದರೆ ಅದನ್ನು ನೋಡಿಕೊಂಡು ಸುಮ್ಮನೆ ಇರೋನಲ್ಲ ನೀನು, ಅಂಥದ್ರಲ್ಲಿ ಇಲ್ಲಿ ನಿನಗೆ ಅನ್ಯಾಯ ಆಗ್ತಾ ಇದೆ. ಅವರೆಲ್ಲ ಸೇರಿಕೊಂಡು ನಿನಗೆ ಇಷ್ಟು ಕಾಟ ಕೊಟ್ಟಿದ್ದಾರೆ, ಯಾಕೆ ಇದನ್ನೆಲ್ಲ ಸಹಿಸ್ಕೊಂಡು ಸುಮ್ಮನೆ ಇದೆಯಾ? ಅದರಿಂದ ಬಲವಾದ ಕಾರಣ ಇತ್ತು, ಆದರೆ ಅದು ಏನು ಅಂತಲೇ ಗೊತ್ತಾಗಲಿಲ್ಲ ಅಂತ ಚಾರು ಹೇಳ್ತಾಳೆ. ಅದಕ್ಕೆ ರಾಮಾಚಾರಿ ಸಾಕ್ಷಾತ್ ವಿಷ್ಣುವಿನ ಅವತಾರ ಹೊತ್ತಿದ್ದ ಆ ಶ್ರೀರಾಮಚಂದ್ರನಿಗೆ ಗೊತ್ತಿಲ್ಲದೆ ಇರೋ ವಿದ್ಯೆನೇ ಇರಲಿಲ್ಲ. ಆದರೂ ರಾವಣ ಜೊತೆ ಯುದ್ಧ ಮಾಡಿ ತಾನು ಪ್ರೀತಿಸಿರೋ ಸೀತೆನ ಬಂಧನದಿಂದ ಬಿಡಿಸ್ಕೊಂಡು ಬರೋಕ್ಕೆ ಅಷ್ಟು ವರ್ಷ ತಗೊಂಡ. ಅಲ್ಲ, ರಾಮನಿಗೆ ರಾವಣನ ಮೇಲೆ ಇದ್ದಿದ್ದು ಭಯ ಅಲ್ಲ, ರಾಮ ಆತರ ಪಟ್ಟರೆ ರಾವಣನ ಸೀತೆಗೆ ಏನಾದರೂ ಮಾಡಿಬಿಡ್ತಾನೇನೋ ಭಯ ಅಂತ ರಾಮಾಚಾರಿ ಹೇಳ್ತಾನೆ. ಅದಕ್ಕೆ ಚಾರು, ಅದೇ ನಿನಗೆ ಯಾಕೆ ಭಯ ಅಂತ ಕೇಳ್ತಾಳೆ. ಅದಕ್ಕೆ ರಾಮಾಚಾರಿ, ಯಾಕಂದರೆ ಈ ರಾಮಾಚಾರಿಗೆ ಸೀತೆ ನೀವೇ ಅಲ್ವಾ ಏನ್ರಿ? ಹೌದು, ನೀವು ಹೇಳಿದ್ದು ನಿಜ. ಮುಂಚೆ ನನ್ನ ಜೀವನದಲ್ಲಿ ಯಾವುದೇ ತೊಂದರೆ ಬಂದರೂ ಧೈರ್ಯವಾಗಿ ಎದುರಿಸ್ತಿದ್ದೆ. ಯಾಕೆಂದರೆ ಆಗ ಎಲ್ಲ ನನ್ನ ಜೀವಕ್ಕೆ ಏನಾದರೂ ಆಗಲಿ ಅನ್ನೋ ಬಂಡ ಧೈರ್ಯ ಇತ್ತು. ಆದರೆ ಅದು ಎಲ್ಲ ನೀವು ನನ್ನ ಜೀವನಕ್ಕೆ ಬರೋ ಮೊದಲು. ಆದರೆ ಈಗ ಹಾಗಿಲ್ಲ ಅಲ್ವಾ ಮೇಡಮ್? ನಿಮಗೆ ಏನಾದರೂ ಆದರೆ ಅಂತ ಭಯ, ಅದೇ ಥರ ನನಗೇನಾದರೂ ಆದರೆ ನಿಮ್ಮನ್ನು ಯಾರು ನೋಡ್ಕೋತಾರೆ ಅನ್ನೋ ಕಾಳಜಿನೂ ಇದೆ ಅಂತ ರಾಮಾಚಾರಿ ಹೇಳ್ತಾನೆ. ಅದಕ್ಕೆ ಚಾರು, ನೀ ಏನೇ ಕಾರಣ ಹೇಳಿದ್ರು ನೀ ಮಾತ್ರ ಅವರಿಗೆ ಹೆದರ್ಕೊಂಡಿದ್ದು ನನಗೆ ಸರಿ ಅನಿಸ್ಲಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ರಾಮಾಚಾರಿ, ಚಾರು ಮೇಡಮ್, ನನಗೆ ಸರಿ ಯಾವುದು ತಪ್ಪು ಯಾವುದು ಅಂತ ಯೋಚನೆ ಮಾಡೋ ಸಮಯನೇ ಇರಲಿಲ್ಲ. ಇಲ್ಲಿ ನನಗೆ ಬೇಕಾಗಿರೋದು ಒಂದೇ, ನನ್ನ ಹೆಂಡತಿ ಚಾರು ಮೇಡಮ್. ನನ್ನ ಚಾರು ಮೇಡಮ್ಗೋಸ್ಕರ ಯಾರು ಎಷ್ಟೇ ತೊಂದರೆ ಕೊಟ್ಟರು, ಏನೇ ಸಂಕಟ ಆದರೂ, ಎಷ್ಟೇ ಕಷ್ಟ ಬಂದರೂ ನಾನು ಅದನ್ನು ಸಂತೋಷದಿಂದನೇ ಅದನ್ನು ಸಹಿಸ್ಕೋತೀನಿ ಅಂತ ರಾಮಾಚಾರಿ ಹೇಳ್ತಾನೆ. ಅದಕ್ಕೆ ಚಾರು, ನನಗೋಸ್ಕರ ನೀನು ಯಾರ ಮುಂದೆನೂ ಸೋಲೋದು ನನಗಿಷ್ಟ ಇಲ್ಲ ರಾಮಾಚಾರಿ ಅಂತ ಹೇಳ್ತಾಳೆ. ಅದಕ್ಕೆ ರಾಮಾಚಾರಿ, ಸೋಲೋದಲ್ಲ ಮೇಡಮ್, ನನ್ನ ಪ್ರೀತಿನ ಕಳ್ಕೊಳ್ಳೋಕ್ಕೆ ಇರದೆ ನಾನು ಮಾಡಿರೋ ಚಿಕ್ಕ ತ್ಯಾಗ ಅಷ್ಟೇ. ನಮ್ಮಿಬ್ಬರ ಮಧ್ಯೆ ಯಾರೂ ಬರಬಾರ್ದು ಅನ್ನೋಕ್ಕೋಸ್ಕರ ನನಗೆ ನಾನೇ ಮಾಡ್ಕೊಂಡಿರೋ ಸಮಾಧಾನ ಅಂತ ರಾಮಾಚಾರಿ ಹೇಳ್ತಾನೆ. ಇಲ್ಲಿಗೆ ಸಂಚಿಕೆ ಮುಕ್ತಾವಾಗ್ತದೆ. ಈ ಸಂಚಿಕೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.